ಹೇ ಗೈಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ದಿಗೌಡ ವ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ಹೋಪ್ ಸೊ ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ಸೂಪರ್ ಆಗಿ ಇದ್ದೀನಿ. ನಿಮ್ಗೆಲ್ಲ ಚೆನ್ನಾಗ್ ಗೊತ್ತು, ನನ್ ಮಗ ಹೊರಗಡೆ ಹೋಗೋದನ್ನ ತುಂಬಾ ಇಷ್ಟ ಪಡ್ತಾನೆ ಅಂಡ್ ಹೊರಗಡೆ ತಿನ್ನೋದನ್ನು ಸಹ ಅಷ್ಟೇ ಇಷ್ಟ ಪಡ್ತಾನೆ. ಅದ್ರಲ್ಲೂ ಈ ಕಲ್ಚರಲ್ ಆಕ್ಟಿವಿಟೀಸು ಅಥವಾ ಏನಾದ್ರೂ ಆಟ ಆಡೋದು ಎಲ್ಲ ಇದ್ರೆ ಅಮ್ಮ ಹೋಗೋಣ ಹೋಗೋಣ ಅಂತಿರ್ತಾನೆ. ಅದಕ್ಕೋಸ್ಕರ ಇವತ್ತು ಅಂಕೋಲಾ ಉತ್ಸವಗೆ ಮತ್ತೆ ಕರ್ಕೊಂಡ್ ಬಂದಿದ್ದೀನಿ. ಆಕ್ಚುಲಿ ನಿಮ್ಗೆಲ್ಲ ಹೇಳಿದೀನಿ, ಇದು ವರ್ಷಕ್ಕೊಂದ್ಸಲನೇ ಬರೋದು ಅಂತ. ಬಂದ್ರೂನು ಒಂದ್ 5-6 ದಿನ ಇರುತ್ತೆ. ಅದ್ರಲ್ಲಿ ಒಂದ್ 2 ದಿನ ಕರ್ಕೊಂಡ್ ಹೋದ್ರೇನೆ ಅವ್ನ್ಗೆ ಆ ಉತ್ಸವನ ಮಾಡ್ದಂಗೆ ಮತ್ತೆ ಅಲ್ಲಿ ಹೋದಂಗೆ ಸಮಾಧಾನ ಆಗೋದು. ಇಲ್ಲ ಅಂದ್ರೆ ಅಮ್ಮ ನನ್ನನ್ ಕರ್ಕೊಂಡ್ ಹೋಗ್ಲಿಲ್ಲ, ಅಮ್ಮ ನನ್ನನ್ ಕರ್ಕೊಂಡ್ ಹೋಗ್ಲಿಲ್ಲ ಅಂತ ತಲೆ ತಿಂತಾ ಇರ್ತಾನೆ. ಸೊ ಹಾಗಾಗಿ ಇವತ್ತು ಸಹ ಕರ್ಕೊಂಡ್ ಬಂದಿದ್ದೀನಿ. ಅವತ್ತಿನ ದಿನ ಏನೇನೆಲ್ಲ ತಿಂದಿರ್ಲಿಲ್ಲ ಅಲ್ಲ, ಅದನ್ನ ಇವತ್ತಿನ ದಿನ ತಿಂದು ಹಂಗೆ ಇವತ್ತೆಲ್ಲ ಏನೇನಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದೀವಿ. ಸೊ ಬನ್ನಿ ನೋಡೋಣ ಏನೇನೆಲ್ಲ ಇದೆ, ಏನೇನೆಲ್ಲ ತಿಂತೀವಿ ಅಂತ. ನಮ್ ಚಿಂಟು ಇವತ್ತು ಪೊಟ್ಯಾಟೊ ಟ್ವಿಸ್ಟರ್ ತಿನ್ಬೇಕಂತೆ. ಬನ್ನಿ ಇವಾಗ ಪೊಟ್ಯಾಟೊ ಟ್ವಿಸ್ಟರ್‌ನ ತಗೊಳ್ಳೋಣ ಅಂಡ್ ಅವ್ರು ಹೇಗೆ ಮಾಡ್ತಾರೆ ಅನ್ನೋದು ಸಹ ನಾವು ನೋಡೋಣ. भैया हमको वो नहीं चाहिए वाइट कलर। मेयोनीज नहीं चाहिए। मेयोनीज के बदले कोई और सॉस है? एक भी दोनों आपको दम देते छोड़ दे। ಇವತ್ತು ನಾವು ಫಸ್ಟ್ ತಗೊಂಡಿದ್ದೆ ಪೊಟ್ಯಾಟೊ ಟ್ವಿಸ್ಟರ್. ಯಾಕ್ ಗೊತ್ತಾ? ಆವತ್ತಿನ ದಿನ ನಾವು ಇದನ್ನ ತಗೊಂಡಿರ್ಲಿಲ್ಲ. ಅಂಡ್ ಇವತ್ತು ಫುಲ್ ಎಲ್ಲ ಜಾಸ್ತಿ ಪೆರಿ ಪೆರಿ ಎಲ್ಲ ಹಾಕಿಸ್ಕೊಂಡು ತಗೊಂಡಿದೀವಿ. ಅಮ್ಮ ಮಗ ನೋಡ್ತಾ ಇದ್ರೆ ತಿನ್ಬೇಕು ಅನ್ನಿಸ್ತಾ ಇದೆ. ಯಮ್ಮಿ ಎಷ್ಟು ಚಂದ ಮಾಡಿದ್ದಾರೆ ನೋಡಿ, ಒಳ್ಳೆ ಟ್ರೀ ಟ್ರೀ ಇದ್ದಂಗಿದೆ. ಕ್ರಿಸ್ಮಸ್ ಟ್ರೀ ಇದ್ದಂಗೆ ಅಲ್ಲ? ಸಖತ್ತಾಗಿದೆ. ಸೊ ಟೇಸ್ಟಿಯಾಗೂ ಇತ್ತು ಗೈಸ್. ಅವ್ರು ಯಾವ ಎಣ್ಣೆನಲ್ಲಾದ್ರೂ ಕರೀಲಿ, ಒಟ್ಟ ಟೇಸ್ಟ್ ಇತ್ತು. ಔಟ್ಸೈಡ್ ಫುಡ್ ಅಂದ್ರೆ ವ್ಯಾಮೋಹ ಹಾಗೆ ಅಲ್ಲ. ಅವ್ರು ಹೇಗ್ ಮಾಡ್ತಾರೆ, ಹೆಂಗ್ ಮಾಡ್ತಾರೆ ಅದನ್ನೆಲ್ಲ ನೋಡಕ್ ಹೋಗ್ಬಾರ್ದು. ತಿನ್ಬೇಕಾ? ತಿನ್ಬಿಡ್ಬೇಕು. ಇಲ್ಲ ಅಂದ್ರೆ ಅದನ್ನೆಲ್ಲ ನೋಡ್ಕೊಂಡ್ ಕುತ್ಕೊಂಡ್ರೆ ನಮಗೆ ತಿನ್ನೋದು ಸಹ ಒಳಗ್ ಹೋಗಲ್ಲ. ನಿಜ ಹೇಳ್ತೀನಿ. ಸೊ ಅದ್ಯಾವ್ದು ಥಿಂಕ್ ಮಾಡ್ದೇನೆ ನಮ್ಗಿಷ್ಟ ಆಯ್ತಾ ತಗೊಂಡ್ ತಿಂದ್ಬಿಡ್ಬೇಕು ಗೈಸ್. ಸೊ ಅಮ್ಮ ಮಗ ಇಬ್ರು ತಿಂತಾ ಇದೀವಿ. ಶೇರಿಂಗ್ ಅಂಡ್ ಕೇರಿಂಗ್. ಐ ಲವ್ ಮೈ ಸನ್ನಿ ಗಾಯ್ಸ್. ನಮ್ ಚಿಂಟುಗೆ ಅಲ್ಲಿ ಯಾರೋ ಒಬ್ರು ಫ್ರೆಂಡ್ಸ್ ಸಿಕ್ಕಿದ್ರು. ಸೊ ಅವನು ಯಾವ್ದೋ ಒಂದು ಆಟ ಆಡ್ತಾ ಇದ್ದ. ಅದು ಮೋಸ್ಟ್ಲಿ ಬ್ರೇಕ್ ಡ್ಯಾನ್ಸೋ ಯಾವ್ದೋ ಅನ್ಸತ್ತೆ. ಅಮ್ಮ ನಾನು ಅದಕ್ ಹೋಗ್ತೀನಿ ಅಂದ. ನನ್ಗೆ ಆಕ್ಚುಲಿ ಭಯ ಅದಕ್ ಕಳ್ಸೋಕೆ. ಆದ್ರೂ ಫ್ರೆಂಡ್ ಇದ್ದಾನೆ ಅಮ್ಮ ಹೋಗ್ತೀನಿ ಅಂತ ಹೇಳ್ದ. ಸರಿ ಆಯ್ತು ಪುಟ್ಟ ನೀವು ಹುಷಾರು ಅಂತ ಕಳ್ಸಿದೀನಿ. ನಾನು ಹೋಗ್ಬೋದಿತ್ತು ಬಟ್ ನಂಗೆ ನಿಜಕ್ಕೂ ಭಯ ಆಯ್ತು. ಅಂಡ್ ನನ್ಗೆ ಅದೆಲ್ಲ ಇಷ್ಟ ಆಗಲ್ಲ. ನನ್ಗೆ ಯಾವ್ದು ಬೇಕನ್ಸುತ್ತೆ ನಾನು ಅದಷ್ಟೇ ಮಾಡೋದು. ನಂಗೆ ಏನೇ ಮಾಡಿದ್ರು ನಂಗೆ ಬೇಡ ಅನ್ಸಿದ್ದನ್ನ ನಾನು ಬೇಡ ಅಂತ ಬಿಟ್ಬಿಡ್ತೀನಿ. ಸೊ ಹಂಗಾಗಿ ನಾ ಹೋಗ್ಲಿಲ್ಲ. ಬಟ್ ನನ್ ಜೀವ ಎಲ್ಲ ವಿಲ ವಿಲ ಅಂತ ಒದ್ದಾಡ್ತಾ ಇತ್ತು. ಬಿಕಾಸ್ ಇದು ತುಂಬಾ ಡೇಂಜರಸ್ ತರ ಫೀಲ್ ಆಗತ್ತೆ. ನೋಡ್ಬೇಕು ನಮ್ ಚಿಂಟು ಹೇಗ್ ಫೀಲ್ ಮಾಡ್ತಾನೆ ಇವತ್ತು ಅಂತ. ಚಿಂಟು ಅವ್ನ್ ಫ್ರೆಂಡ್ ಇದ್ದಾನೆ ಧೈರ್ಯ ಇರುತ್ತೆ ಅಂತ ಹೋಗ್ ಕುತ್ಕೊಂಡ ಅಲ್ಲ. ಅಲ್ಲಿ ಹೋಗ್ ಕುತ್ಕೊಂಡ್ಮೇಲೆ ಅಮ್ಮ ಇನ್ನೊಂದು ಬೇರೆ ಬೇರೆ ಕ್ಯಾಬಿನ್ಸ್ ಅಲ್ಲೆಲ್ಲ ಏನದು ಒಬ್ಬೊಬ್ರೇ ಕೂತಿದ್ದಾರೆ. ಅದಕ್ಕೆ ಇಬ್ರು ಕೂರಂಗಿಲ್ವೇನೋ ಅನ್ಬಿಟ್ಟು ಒಬ್ರೇ ಕೂರ್ಬೇಕೇನೋ ಅನ್ಕೊಂಡು ನಾನು ಬೇರೆ ಇದಕ್ಕೆ ಹೋಗ್ಬಿಟ್ಟೆ ಅಂತ ಹೇಳ್ದ. ಸರಿ ಪುಟ್ಟ ಆಯ್ತು ಅಂತ ಹೇಳ್ದೆ. ನಮ್ ಚಿಂಟುಗೆ ಸ್ವಲ್ಪ ಶೀತ ಇತ್ತು. ಅದಕ್ಕೆ ಇವತ್ತು ಅವ್ನ್ಗೆ ಸಾಫ್ಟಿ ತಕ್ಕೊಡ್ಬಾರ್ದು ಅಂತ ಅನ್ಕೊಂಡಿದ್ದೆ. ಅವನೊಬ್ನೇ ಹೋದ ಅಲ್ಲ, ಆ ಬೇಜಾರಿಗೆ ನಾನು ಸಾಫ್ಟಿ ತಿಂತಾ ಇದ್ದೀನಿ ತಗೊಂಡು. ಚಾಕ್ಲೇಟ್ ಸಾಫ್ಟಿ. ಅವ್ನು ಅಲ್ಲಿಂದನೇ ನೋಡ್ಬಿಟ್ಟ. ಆಮೇಲೆ ಬಂದ್ಮೇಲೆ ನಿಜ ಕೇಳ್ತಾನೆ. ನೀವ್ ಬೇಕಾದ್ರೆ ನೋಡ್ತಾ ಇರಿ. ನಮ್ಗೆ ಎಷ್ಟೇ ನೋವಿದ್ರು ಸರಿ, ಏನೇ ಕೆಲ್ಸ ಇದ್ರು ಸರಿ, ಮಕ್ಳು ಕೇಳ್ದಾಗ ಮಕ್ಳಿಗ್ ಬೇಕಾಗಿರೋದನ್ನ ಮಾಡ್ಕೊಟ್ರೆ ಅಥವಾ ಅವ್ರಿಗೆ ಹೇಳ್ದಂಗ್ ಕೇಳಿದ್ರೆ ಅವ್ರಿಗೆ ಖುಷಿ ಜಾಸ್ತಿ ಆಗತ್ತೆ. ಸೊ ಅದನ್ನೇ ನಾನು ಇವತ್ ಮಾಡಿರೋದು. ಅವ್ನು ಇಷ್ಟಪಟ್ಟ ಅಂತ ಕಳಿಸ್ದೆ. ಆದ್ರೆ ಇನಿಷಿಯಲಿ ಚೆನ್ನಾಗ್ ಕೂತಿದ್ದ. ಆಮೇಲೆ ಫುಲ್ ಬಕ್ಕೊಂಡ್ ಬಿಟ್ಟಿದ್ದ. ನೋಡಿ ಈಗ ತೂರಾಡ್ಕೊಂಡು ಬರ್ತಾ ಇದ್ದಾನೆ ಎಷ್ಟು ನಿಧಾನಕ್ಕೆ. ಅಮ್ಮನ್ ಬಿಟ್ಟು ಹೋಗ್ತೀಯಾ? ನಮ್ ಚಿಂಟು ಆಟದಿಂದ ಬಂದ ತಕ್ಷಣ ಕೇಳಿದ್ದೇನ್ ಗೊತ್ತಾ? ಅಮ್ಮ ನೀನ್ ಸಾಫ್ಟಿ ತಿಂದೆ ಅಲ್ಲ? ನನ್ನನ್ ಬಿಟ್ಟು ತಿಂದೆ ಅಲ್ಲ? ಇಷ್ಟೇ ಅಲ್ಲ ಮಗನ್ ಮೇಲ್ ಪ್ರೀತಿ ಅಂತ ಹೇಳ್ತಾ ಇದ್ದ.
ಅದಕ್ಕೆ ನಾ ಹೇಳ್ದೆ ನಿನಗಂತೂ ಕೊಡ್ಸಲ್ಲ ಬಾ ಮಗನೇ, ಮಿಕ್ಕಿದ್ದೇನಿದೆ ನೋಡ್ಬಿಟ್ಟು ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ಗೋಬಿ ಶಾಪಿಗೆ ಕರ್ಕೊಂಡ್ ಬಂದಿದ್ದೀನಿ. ಗೋಬಿ ಚೆನ್ನಾಗಿರಲ್ಲ ಅಂತ ಗೈಸ್ ನನಗ್ ಗೊತ್ತು. ಆದ್ರೂ ಸಹ ಏನೋ ಒಂಥರ ಚಟ ತಿನ್ಬೇಕು ಅನ್ನೋದು. ಸೊ ಹಂಗಾಗಿ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಬಂದಿದೀವಿ. ಬನ್ನಿ ನೋಡೋಣ ಅದೇನ್ ಮಾಡ್ತಾರೆ, ಹೆಂಗ್ ಕೊಡ್ತಾರೆ ಅಂತ. ನನ್ಗೂ ನನ್ ಮಗಂಗೂ ಏನೇ ಸ್ನಾಕ್ಸ್ ತಗೊಂಡ್ರುನು ನಾವು ಅಲ್ಲಿ ಶಾಪಲ್ಲಿ ಅವ್ರಿಗೆ ಇನ್ಸಿಸ್ಟ್ ಮಾಡೋದೇನ್ ಗೊತ್ತಾ? ಏನದು ಸ್ವೀಟ್ ಕಂಟೆಂಟ್‌ನ ಹಾಕ್ಬೇಡಿ, ಸ್ವೀಟ್ ಹಾಕ್ಬೇಡಿ ಅಂತ. ಬಿಕಾಸ್ ನಮ್ಗೆ ಈ ಖಾರ ಐಟಮ್ ಅಲ್ಲಿ ಸ್ವೀಟ್ ಇದ್ರೆ ಇಷ್ಟ ಆಗಲ್ಲ. ಸೊ ನಾವ್ ಈ ಗೋಬಿಗೆ ಅದು ಸ್ವೀಟನ್ನ ಹಾಕ್ಲೇಬೇಡಿ ಅಂತ ಹೇಳಿದ್ವು. ಸೊ ಅವ್ರು ಹಾಕಿ ಕೊಟ್ಟಿಲ್ಲ. ತಿಂತಾ ಇದೀವಿ. ಚೆನ್ನಾಗಿದೆ ಅಂತ ಕಂಡಮ್ ಮಾಡೋ ತರ ಏನಿಲ್ಲ. ಒಟ್ಟ ಏನದು 2 ಪ್ಲೇಟ್ ಎಲ್ಲ ತಿನ್ನಕ್ಕಾಗಲ್ಲ. 1 ಪ್ಲೇಟ್‌ನ ಆರಾಮಾಗಿ ತಿನ್ಕೊಂಡು ಬರ್ಬೋದು. ಗೋಬಿ ತಿಂದ್ಮೇಲೆ ಸೋಡಾ ಕುಡಿದೇನೆ ಇದ್ರೆ ಚೆನ್ನಾಗಿರತ್ತಾ? ಹಂಗಾಗಿ ಸೋಡಾ ಕುಡಿಯೋಣ ಅಂತ ಬಂದ್ವು. ಇದು ನಾವು ರೆಗ್ಯುಲರ್ ಆಗಿ ವಿಸಿಟ್ ಮಾಡೋ ಸೋಡಾ ಶಾಪ್. ಇವ್ರ ಹತ್ರನೇ ನಾವು ಸಾಮಾನ್ಯ ಯಾವಾಗ ಎಲ್ಲೇ ಹೋದ್ರುನು ಸೋಡಾ ತಗೊಂಡು ಕುಡಿಯೋದು. ಹಾಗಾಗಿ ಇಲ್ಲೇ ಬಂದ್ವು. ಅವ್ರ ಪಕ್ಕದಲ್ಲೇ ಬೇರೆ ಇದ್ರಾ, ಸೊ ಅನುಕೂಲ ಆಯ್ತು. ಅಲ್ಲೇ ಬಂದು ಈಗ ನಿಂತಿದೀವಿ ಸೋಡಾ ತಗೊಳಕ್ಕೆ. ಇವ್ರು ಕೇಳ್ತಾ ಇದ್ರು ಆಕ್ಚುಲಿ, "ನೀವು ನೆನ್ನೆ ಮೊನ್ನೆ ಎಲ್ಲ ಬಂದಿರ್ಲಿಲ್ವಾ? ನೆನ್ನೆ ಯಾರೋ ಸಿಂಗರ್ ಬಂದಿದ್ರು" ಅಂತ ಎಲ್ಲ. ಇವ್ರು ನಮ್ಗೆ ತುಂಬಾ ಪರಿಚಯ. ಹಾಗಾಗಿ ಕ್ಯಾಶುಯಲ್ ಆಗಿ ಮಾತಾಡಿಸ್ತಾರೆ. ಇವ್ರು ಆಕ್ಚುಲಿ ನಂದು ಇನ್‌ಸ್ಟಾಗ್ರಾಮ್ ಫಾಲೋವರ್ ಅಂಡ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆಲ್ಸೋ. ಹಾಗಾಗಿ ಪ್ರತಿಯೊಂದನ್ನು ಹೇಳ್ತಾ ಇರ್ತಾರೆ, "ನೀವು ಚೆನ್ನಾಗ್ ಮಾಡ್ತೀರಾ? ಹೆಂಗೆ ಅಲ್ಲಿಂದ ಇಲ್ಲಿಗ್ ಬಂದಿದ್ದೀರಾ?" ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಸೊ ನಾನು ಲೈಕ್ ಏನ್ ಹೇಳೋದು? ಎಲ್ಲ ವಿಧಿ ಲಿಖಿತ ಅಂತ ಹೇಳ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತೀನಿ. ನಿನ್ನೆ ಜಾಸ್ತಿ. ನಮ್ ಚಿಂಟುಗೆ ಸ್ವಲ್ಪ ಶೀತ ಆಗಿದೆ. ಆದ್ರೂ ಸಹ ಅಂಕೋಲಾ ಉತ್ಸವಕ್ ಬರ್ಲೇಬೇಕು ಅಂತ ಕರ್ಕೊಂಡ್ ಬಂದ. ಬಂದ್ಮೇಲೆ ಅದು ಇದು ತಿನ್ನೋದು, ಕುಡಿಯೋದೆಲ್ಲ ಇರುತ್ತೆ. ಬೇಡ ಮಗ್ನೆ ಅಂತ ಹೇಳಿದ್ರು ಕೇಳ್ನಿಲ್ಲ. ಬಂದ. ಈಗ ಕುಡಿಬೇಕಾದ್ರೆ ನಾನೊಬ್ಳೇ ಕುಡಿಯಕ್ಕಾಗತ್ತಾ ಮಗನ್ ಬಿಟ್ಬಿಟ್ಟು? ಸೊ ಚೆನ್ನಾಗಿರಲ್ಲ ಅಲ್ಲ. ಸೊ ಹಾಗಾಗಿ ಅವ್ನ್ಗೂ ಸ್ವಲ್ಪ ಒಂದ್ ಸಿಪ್ ಕೊಟ್ಬಿಟ್ಟು ನಾನು ಕುಡ್ದೆ. ಆಮೇಲೆ ಅಮ್ಮ ಹೋದ್ಸಲನೇ ಹೇಳಿದ್ದ ಸಾಫ್ಟಿ ಬೇಕು ಅಂತ. ಹೋದ್ಸಲನೂ ಸ್ವಲ್ಪ ಅವನಿಗೆ ಕೋಲ್ಡ್ ಇದ್ದಿದ್ರಿಂದ ಬೇಡ ಅಂತ ಕರ್ಕೊಂಡ್ ಹೋಗಿದ್ದೆ. ಬಟ್ ಈ ಸಲ ಅಮ್ಮ ಇವತ್ತೇ ಲಾಸ್ಟ್ ದಿನ ಅಲ್ವಾ ಪ್ಲೀಸ್ ತಕ್ಕೊಡಮ್ಮ ಅಂದ್ಬಿಟ್ಟು ತಗಸ್ಕೊಂಡೇ ಬಿಟ್ಟ. ತಿಂದಿದ್ದು, ಆಟ ಆಡಿದ್ದು, ಕುಡ್ದಿದ್ದು ಎಲ್ಲ ಆಯ್ತು. ಇವಾಗ ಮನೆಗೋಗೋಣ ಅಂತ ಹೊರಟಿದೀವಿ. ಗ್ರೀನ್ ಲೈಟ್ ರೇಸ್ ನೋಡ್ದೆ ಅಲ್ಲ ಚೆನ್ನಾಗ್ ಕಾಣ್ತು. ಹಾಗಾಗಿ ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ದೆ. ಗೈಸ್ ಮನೆಗೆ ಬಂದು ನಮ್ಮ ಚಿಂಟು ಫೇವ್ರೆಟ್ ತಿಳಿ ಸಾರು ಊಟ ಮಾಡ್ತಾ ಇದ್ದೀವಿ. ಇವತ್ತು ಸ್ವಲ್ಪ ಶಾಪಿಂಗ್ ಮಾಡಿದೀವಿ ಕೀ ಬಂಚ್‌ನ. ಯಾವ್ದ್ಯಾವ್ದು ಅಂದ್ರೆ ಹಾರ್ಟ್ ತಗೊಂಡ್ವು, ಏನೋ ಮಿನಿಮಿಯನ್ ಅಂತೆ, ಮತ್ತೆ ಮಿನಿಯನ್ ಅಂತೆ, ಕ್ಯಾಪ್ಟನ್ ಅಮೇರಿಕಾ, ಮತ್ತೆ ಯಾವ್ದೋ ಬ್ಲಾಕ್ ಕಲರು ನಮ್ ಚಿಂಟು ತುಂಬಾ ಇಷ್ಟಪಟ್ಟು ತಗೊಂಡ ಅವನಿಗ್ ಬೇಕು ಅಂತ. ಎರಡೆರಡು ಮಿನಿ ಅಂತ ತಗೊಂಡಿದ್ಯಾ? ಏನದು ಮಿನಿನ? ಮಿನಿಯನ್ ಅದು ನನ್ನ ಲವ್. ಇದ್ಯಾವ್ದು ಇದು ಕರಿ? ನೀನೆ ಯಾಕಣ ನೀನೆ ಇಲ್ಲಿ ನೋಡು, ಬಿಳಿಗೆ ಇದ್ದಾನ ಅವನು. ಬಟ್ಟೆ ಮಾತ್ರ ಕರ್ಗ ಹಾಕೊಂಡಿದ್ದಾನ ಅಷ್ಟೇ. ಗೈಸ್ ಇವತ್ತು ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದ್ವು. ಅದು ನನಗೇನು ಕೊಡಿಸ್ಲಿಲ್ಲ. ಇದು ನಿನಗೆ, ಏನೋ ಇದಾ ಇದು ನಿನ್ನ ಫೇವ್ರೇಟ್ ಅಲ್ಲ? ನನಗೆ ಇದ್ದಿದ್ರೆ ಸಾಕು. ಆಯ್ತು ನಿನಗೆ ಕರಿಯ. ಇವೆಲ್ಲ ತಗೋ ನೀನೆ. ನನಗೊಂದು ಗನ್ ಬೇಕಿತ್ತು. ಗೈಸ್ ಇವಾಗ ಟೈಮ್ ಬಂದು 9:30. ಕೆಳಗಡೆ ಊಟ ಮಾಡಿಕೊಂಡು ಈಗ ಮೇಲ್ಗಡೆ ಬಂದ್ವು. ಸೊ ಇವತ್ತಿನ ವ್ಲಾಗ್ ಹೇಗಿತ್ತು, ಅಂಕೋಲಾ ಉತ್ಸವ ಹೇಗಿತ್ತು ಅಂತ ನೀವೇ ಹೇಳಬೇಕು. ಇವತ್ತು ನಮಗೆ ಗೊತ್ತಿರೋರು ತುಂಬ ಜನ ಬಂದಿದ್ದರು, ರಿಲೇಟಿವ್ಸ್ ಎಲ್ಲ. ಚಿಂಟೂರ ಪಪ್ಪನ ಕಡೆಯವ್ರೆ, ಚಿಂಟುದು ಪಪ್ಪದು, ಚಿಕ್ಕಪ್ಪ ಚಿಕ್ಕಮ್ಮ, ದೆನ್ ಮಾವನ ಹೆಂಡ್ತಿ ಮತ್ತು ಬ್ರದರು ಎಲ್ಲರೂ ಬಂದಿದ್ದರು. ಸೊ ಎಲ್ಲರೂ ರೌಂಡ್ ನೋಡಿಕೊಂಡು ಬಂದು. ಗೈಸ್ ಈಗ ನನ್ನ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ. ಆಮೇಲೆ ಯಾವ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಕೇಳಬೇಡಿ, ಏನೂ ಯೂಸ್ ಮಾಡ್ತಾ ಇಲ್ಲ. ಬಟ್ ಈಗ ಹೊರಗಡೆ ಹೋಗೋದು ಕಮ್ಮಿ ಆಗಿದೆ, ಸುತ್ತಾಡೋದೆಲ್ಲ ಕಮ್ಮಿ ಆಗಿದೆ. ಹಾಗಾಗಿ ಮೇ ಬಿ ರಿಕವರ್ ಆಗ್ತಾ ಇದ್ದೀವಿ. ಚಿಂಟು ಮಲ್ಕೋತಾ ಇದ್ದಾನೆ ನೋಡಿ, ಗುಂಡಾಡಿ ಗುಂಡನಂಗೆ ಅಂಕೋಲಾ ಉತ್ಸವ ನೋಡ್ಕೊಂಡು ಬಂದು ಮಲ್ಕೋತಾ ಇದ್ದಾನೆ. ಓದಿಲ್ಲ, ಬರಹ ಇಲ್ಲ, ಮಜಾ ಮಾಡೋದಷ್ಟೇ ಕೆಲಸ ಒಂದು.
ಇವತ್ತಿನ ವ್ಲಾಗ್ ಇಷ್ಟೇ. ಗುಡ್ ಮಾರ್ನಿಂಗ್ ಗಾಯ್ಸ್. ಗೈಸ್, ನಿನ್ನೆ ರಾತ್ರಿ ಅಂಕೋಲಾ ಉತ್ಸವ ಮುಗಿಸ್ಕೊಂಡು ಬಂದಿದ್ದೆ ಲೇಟ್ ಆಗೋಯ್ತು. ಸೊ ಬಂದವರೆ ಅಮ್ಮ ಮಗ ಊಟ ಮಾಡಿ ಮಲ್ಕೊಂಡು ಬಿಟ್ವು. ಈಗ ಎದ್ದು ಬಂದಿದ್ದೀನಿ. ಟೈಮ್ ಈಗ 6:30. ಫುಲ್ ಚಳಿ ಇದೆ ಗಾಯ್ಸ್, ಚಳಿ ಚಳಿ. ಚಿಂಟು ಎದೋ ಪುಟ. ಗೈಸ್, ಈ ರೆಸಾರ್ಟ್ ಬಿಸ್ನೆಸ್ ಅನ್ನೋದಿದೆಯಲ್ಲ, ಸರ್ವಿಸ್ ಇಂಡಸ್ಟ್ರಿ, ನಿಜಕ್ಕೂನು ಅದು ನಾವು ಅನ್ಕೊಂಡಂಗಲ್ಲ. ನಾವು ಅಲ್ಲಿ ನಮ್ಮ ಏನದು ಪ್ರೆಸೆನ್ಸ್‌ನ ಇಡ್ತೀವಿ ಅಲ್ಲ, ಸೊ ಅದೇ ರೀತಿ ನಮ್ಗೆ ಅದು ಔಟ್‌ಪುಟ್ ಬರೋದು. ಸೊ ಹಾಗಾಗಿ ನಾನು ಕಂಪ್ಲೀಟ್ ಆಗಿ ನಂದು ಟೈಮ್ ಎಲ್ಲ ಡೆಡಿಕೇಟಿವ್ ಆಗಿ ಇಟ್ಬಿಟ್ಟಿದ್ದೆ. ಮನೆಗೆ ಕೆಲಸ ಮಾಡೋದು, ರೆಸಾರ್ಟಿಗೆ ಹೋಗೋದು, ರೆಸಾರ್ಟ್ ಕೆಲಸ ಮಾಡೋದು ಇಷ್ಟೇ ಆಗ್ತಾ ಇತ್ತು. ಸೆಲ್ಫ್ ಕೇರ್ ಅನ್ನೋದೇ ಮರ್ತು ಬಿಟ್ಟಿದ್ದೆ. ಅದಕ್ಕೆ ಈಗ ನಾನು ಸೆಲ್ಫ್ ಕೇರ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಂಡ್ ಮೋರ್ ಓವರ್ ಚಂದ ಬಟ್ಟೆ ಹಾಕೊಂಡೆ ತುಂಬಾ ಕಾಲ ಆಗೋಯ್ತು ಅಂತ ಅನ್ನಿಸ್ಬಿಡ್ತು ನನಗೆ ಕನ್ನಡಿಲಿ ನನ್ನನ್ನೇ ನಾನು ನೋಡ್ಕೊಂಡಾಗ. ಗೈಸ್, ಬಿಸಿ ಬಿಸಿ ಕಾಫಿ ಮಾಡ್ಕೋತಾ ಇದ್ದೀನಿ. ಅಪ್ಪ, ಹೊರಗಡೆ ಎಷ್ಟು ತಣ್ಣಗಿದೆ ಗೊತ್ತಾ. ಐಸಲ್ಲಿ ಇಟ್ಟಂಗೆ ಆಗ್ತಾ ಇದೆ ಫೀಲು. ಅಷ್ಟು ಕೋಲ್ಡ್ ಇದೆ. ಅದು ಈ ಉತ್ತರ ಕನ್ನಡದಲ್ಲಿ ಅಷ್ಟೊಂದು ಕೋಲ್ಡು. ಯಪ್ಪ, ನನಗೆ ಮೊದಲೇ ಚಳಿ ಅಂದರೆ ಆಗಲ್ಲ, ಅಂಥದ್ರಲ್ಲಿ ಈ ಪರಿ ಕೋಲ್ಡು. ಒಳ್ಳೆ ಐಸ್ ವಾಟರಲ್ಲಿ ಕೈ ಇಟ್ಟಂಗೆ ಆಗ್ತಾ ಇದೆ ಬಟ್ಟೆ ವಾಶ್ ಮಾಡ್ತಾಯಿದ್ರೆ. ಸ್ವಲ್ಪ ಬಟ್ಟೆ ವಾಶ್ ಮಾಡಿ ಬಂದೆ. ಚಿಂಟುಗೆ ತಿಂಡಿ ಮಾಡಬೇಕು. ಸೊ ಹಾಗೆ ನಾನು ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಮಾಡಿಕೊಂಡೆ. ಗೈಸ್, ಲೈಫ್ ಅಂದಮೇಲೆ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ. ಒಳ್ಳೇದು ಜಾಸ್ತಿ ದಿನ ಇರಲ್ಲ, ಕೆಟ್ಟದ್ದು ಜಾಸ್ತಿ ದಿನ ಇರಲ್ಲ. ಸೊ ಯಾವುದನ್ನು ನಾವು ಹಚ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಒಂದ್ಸಲ ಒಳ್ಳೇದಾದ್ರೆ ಒಂದ್ಸಲ ಕೆಟ್ಟದಾಗೇ ಆಗುತ್ತೆ. ಸೊ ಯಾವ್ದು ತಲೆಗೆ ಇಟ್ಕೋಬಾರ್ದು. ಒಳ್ಳೇದನ್ನ ಮನ್ಸಲ್ಲಿ ಇಟ್ಕೊಂಡು ಕೆಟ್ಟದನ್ನ ಬಿಟ್ಬಿಡ್ಬೇಕು. ಸೊ ಇದು ನಾನು ಕಲ್ತಿರುವಂತ ಪಾಠ. ಲೈಫು ನನಗೆ ಕಲ್ಸಿರುವಂತ ಪಾಠ ಅಂತ ಹೇಳ್ಬೋದು. ಚಿಂಟುಗೆ ಇವತ್ತು ಚಪಾತಿ ಮಾಡಿದ್ದೀನಿ ಅಂಡ್ ಚಿಕನ್‌ದು ಸುಕ್ಕ ಇತ್ತು. ಸೊ ಅದನ್ನೇ ಕೊಡ್ತಾ ಇದ್ದೀನಿ. ಅವ್ರ ಅಜ್ಜಿ ಕೊಟ್ಟಿರೋದು. ಅಂಡ್ ನನಗೆ ಆಕ್ಚುಲಿ ಏನದು ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ಚಿಂಟುಗೆ ಚಪಾತಿ ತಿನ್ನಿಸ್ಬಿಟ್ಟು ನಾನು ಬ್ರೆಡ್ ಟೋಸ್ಟ್ ಮಾಡ್ಕೊಂಡು ಅವನ್ನ ಈಗ ಸ್ಕೂಲಿಗೆ ಬಿಟ್ಬಿಟ್ಟು ಬರ್ಬೇಕು. ಗೈಸ್, ಚಿಂಟುಗೆ ಚಪಾತಿ ಮಾಡಿಕೊಟ್ಟೆ. ನಾನು ಬ್ರೆಡ್ ಟೋಸ್ಟ್ ಮಾಡಿಕೊಂಡೆ. ಬಿಕಾಸ್ ನನಗೆ ಬ್ರೆಡ್ ಟೋಸ್ಟ್ ಅಂದರೆ ತುಂಬ ಇಷ್ಟ. ಹೇಗೂ ಬ್ರೆಡ್ ಇತ್ತು, ಹಾಗಾಗಿ ಬ್ರೆಡ್ ಟೋಸ್ಟ್. ಗೈಸ್, ಕೋಳಿಗಳು ನೋಡಿ ಹೆಂಗೆ ಪುಳು 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 ಅಂತ ಓಡಾಡ್ತವೆ. ಗೈಸ್, ಈ ವ್ಲಾಗ್ ಹೇಗಿತ್ತು ಅಂತ ನನಗೆ ಹೇಳಿ ಆಯ್ತಾ. ನಾನು ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಹೋಪ್ ಸೊ ನಿಮ್ಗೆ ಯಾರಿಗೂ ಎಲ್ಲೂ ಬೇಜಾರಾಗಿಲ್ಲ ಅಂತ ಅನ್ಕೊಂಡಿದ್ದೀನಿ. ಬಾಯ್ ಬಾಯ್, ಸಿ ಯು ಸೂನ್.